ನಿಮ್ಮ ಮಕ್ಕಳನ್ನ ಕರ್ಕೊಂಡು ಟ್ರೈನಲ್ಲಿ, ಬಸ್ಸಲ್ಲಿ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಅಲ್ಲೆಲ್ಲ ಕಡೆಗಳಲ್ಲೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀರಾ. ಹಾಗಂದ್ರೆ ಈ ಸ್ಟೋರಿ ನಿಮಗೆ ಅಂತಾನೆ. ಇಲ್ಲಿ 6 ವರ್ಷದ ಒಬ್ಬ ಹೆಣ್ಣು ಮಗಳನ್ನ ಒಂದು ಫ್ಯಾಮಿಲಿಯವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಟ್ರೈನಲ್ಲಿ. ಅಲ್ಲಿ ಒಂದು 50 ವರ್ಷದ ಮೇಲ್ಪಟ್ಟ ಒಬ್ಬ ಕಾಮುಕ ಆ ಹೆಣ್ಣು ಮಗುವನ್ನ ಕಾಲಿನಿಂದ ಕೆಟ್ಟಿದಾಗಿ ಸ್ಪರ್ಶಿಸ್ತಾ ಇರ್ತಾನೆ, ಕಾಲಿನಿಂದ. ಆ ನಂತರ ಆ ಫ್ಯಾಮಿಲಿಯವರು ಕಂಪ್ಲೀಟ್ ಆಗಿ ನಿದ್ದೆಗೆ ಜಾರಿದ ತಕ್ಷಣನೇ ಆ 6 ವರ್ಷದ ಒಂದು ಪುಟ್ಟ ಮಗುವನ್ನ ಎತ್ಕೊಂಡೋಗಿ ಖಾಸಗಿ ಅಂಗವನ್ನ ಮುಟ್ತಾ ಇರ್ತಾನೆ. ಆಗ ಬೇರೆ ಒಬ್ಬ ಹೆಣ್ಣು ಮಗಳು ಅದನ್ನ ನೋಡಿದ ತಕ್ಷಣನೇ ಈ ಮಗು ನಿಂದ ಅಂತ ಜೋರಾಗಿ ಪ್ರಶ್ನೆಯನ್ನ ಮಾಡಿದಾಳೆ. ಅದೇ ತಕ್ಷಣ ಇಡೀ ಟ್ರೈನಲ್ಲಿ ಇದ್ದವರೆಲ್ಲ ಆ ಒಂದು ವಾಯ್ಸಿಗೆ ಬೆಚ್ಚಿ ಬಿದ್ದು ಎದ್ದು ಕಣ್ಣು ಬಿಟ್ಟು ನೋಡಿದ್ರೆ ಆ ಒಬ್ಬ ವ್ಯಕ್ತಿ ವಯಸ್ಸಾದ ಒಬ್ಬ ಮುದುಕ ಆ ಒಂದು 6 ವರ್ಷದ ಮಗುವನ್ನ ಅಸಭ್ಯವಾಗಿ ಮುಟ್ತಾ ಇರ್ತಾನೆ. ಆಗ ಒಂದಷ್ಟು ಜನ ಸೇರ್ಕೊಂಡು ಮುಗ ಹೊಡೆದಿದ್ದಾರೆ. ಇಂಥವ್ರನ್ನ ಹೊಡೆಯೋದಕ್ಕಿಂತ ಬೇರೆ ಏನಾದರೂ ಮಾಡಬಹುದು ಅಂತ ಒಂದಷ್ಟು ಜನರ ಪ್ರಶ್ನೆ. ಇಂಥವ್ರನ್ನೆಲ್ಲ ಹಿಂಗೆ ಬಿಡಬಾರ್ದು, ನನ್ನ ಮಕ್ಕಳನ್ನ ನೋಡಿದ ತಕ್ಷಣ ಕಂಡಲ್ಲೇ ಗುಂಡು ಅಂತಾರಲ್ಲ, ಆ ರೀತಿಯಾಗಿ ಮಾಡಿಬಿಡ್ಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕ್ತಾ ಇದ್ದಾರೆ. ನೀವು ನಿಮ್ಮ ಮಕ್ಕಳನ್ನೆಲ್ಲಾದರೂ ಕರ್ಕೊಂಡು ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು.